ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಹೋಳಿ ಹಾಗೂ ರಂಜಾನ್ ಹಬ್ಬದ ಅಂಗವಾಗಿ ದಿನಾಂಕ 2-3-2026 ಶಾಂತಿ ಸಭೆ ಆಯೋಜನೆ ಮಾಡಲಾಗಿತ್ತು. ಸಭೆಗೆ ಜಾಲಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ವೈಶಾಲಿ ಜಳಕಿ ಅಧ್ಯಕ್ಷತೆ ವಹಿಸಿದ್ರು. ಸಭೆಯಲ್ಲಿ ಮಾತನಾಡಿದ ಹಿರಿಯ ಮುಖಂಡ ವೀರಣ್ಣ ಬಳೆ ಸಾಹುಕಾರ್, ಜಾಲಹಳ್ಳಿ ಹಾಗೂ ದೇವದುರ್ಗ ತಾಲೂಕಿನಲ್ಲಿ ಹೋಳಿ ಹಬ್ಬದಂದು ಬಣ್ಣ ಆಡುವ ಪದ್ಧತಿ ಇಲ್ಲ. ಯುಗಾದಿ ಹಬ್ಬದಂದು ಮಾತ್ರ ಬಣ್ಣ ಹಾಕುವ ಸಂಪ್ರದಾಯವಿದೆ ಅಂತ ಹೇಳಿದ್ರು. ರಂಜಾನ್ ಹಬ್ಬವನ್ನ ಜಾಲಹಳ್ಳಿಯಲ್ಲಿ ಶಾಂತಿ ಹಾಗೂ ಸೌಹಾರ್ದತೆಯಿಂದ ಆಚರಿಸಲಾಗಿದೆ. ಮುಸ್ಲಿಂ ಬಾಂಧವರು ಬಡವರಿಗೆ ದಾನ ಧರ್ಮಗಳನ್ನು ನಿರಾಡಂಬರವಾಗಿ ನೆರವೇರಿಸುತ್ತಾ ಬಂದಿದ್ದಾರೆ ಎಂದಿದ್ದಾರೆ. ನಮ್ಮ ಊರಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಎಲ್ಲ ಸಮಾಜದವರು ಒಂದಾಗಿ ಹಬ್ಬಗಳನ್ನು ಆಚರಿಸುವ ಸಂಪ್ರದಾಯವಿದೆ. ಹಬ್ಬದ ದಿನದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಪರಸ್ಪರ ಮನೆಗಳಿಗೆ ತೆರಳಿ ಊಟ ಮಾಡುವ ಪರಂಪರೆ ಸಾಮಾನ್ಯವಾಗಿದೆ. ಆದ್ದರಿಂದ ನಮ್ಮ ಊರಲ್ಲಿ ಶಾಂತಿ ಸಭೆ ಮಾಡುವ ಅವಶ್ಯಕತೆ ಇಲ್ಲ. ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಎಂದಿದ್ದಾರೆ. ಸಾಬಣ್ಣ ಕಮಲತಿನ್ನಿ ಮಾತನಾಡಿ, ಜಾಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದುವರೆಗೆ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಎಲ್ಲ ಜಾತಿ ಧರ್ಮದವರು ಶಾಂತಿಯುತವಾಗಿ ಬಾಳ್ತಾ ಇತ್ತು. ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಇಲ್ಲ ಎಂದಿದ್ದಾರೆ. ಡಿಎಸ್ಎಸ್ ಮುಖಂಡರು ಆದ ಬಾಳಪ್ಪ ಮಾತನಾಡಿ, ಜಾಲಹಳ್ಳಿ ವ್ಯಾಪ್ತಿಯಲ್ಲಿ ಎಲ್ಲ ಜಾತಿಯವರು ಒಟ್ಟಾಗಿ ಎಲ್ಲ ಹಬ್ಬಗಳನ್ನು ಆಚರಿಸ್ತೀವಿ ಎಂದಿದ್ದಾರೆ. ಬಾಬಾ ಮೆಡಿಕಲ್ ಹಾಗೂ ರೈತ ಸೇನೆಯ ಮುಖಂಡ ಮಹದೇವಪ್ಪ ಯಾದವ್ ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಭೆಯ ಅಧ್ಯಕ್ಷತೆ ವಹಿಸಿದ ಪಿಎಸ್ಐ ವೈಶಾಲಿ ಜಳಕಿ ಮಾತನಾಡಿ, ಜಾಲಹಳ್ಳಿ ವ್ಯಾಪ್ತಿಯ ಹಿರಿಯರು ತಮ್ಮ ಊರಿನ ಯುವಕರು ಸಾಮಾಜಿಕ ಜಾಲತಾಣಗಳನ್ನು ಜವಾಬ್ದಾರಿಯಿಂದ ಬಳಸುವಂತೆ ಗಮನ ವಹಿಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಹೋಳಿ ಹಾಗೂ ರಂಜಾನ್ ಹಬ್ಬಗಳನ್ನ ಶಾಂತಿಯುತವಾಗಿ ಆಚರಿಸಲು ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಗ್ರಾಮದಿಂದ ಆಗಮಿಸಿದಂಥ ನನ್ನ ಅಣ್ಣ ತಮ್ಮಂದಿರಿ, ಇವತ್ತಿನ ದಿನ ಈ ಒಂದು ಶಾಂತಿ ಸಭೆ ಪ್ರತಿ ವರ್ಷವೂ ಕರೀತಾ ಬಂದಿದ್ದಾರೆ. ಶಾಂತಿ ಸಭೆ ಸರಿಯ ಅವಶ್ಯಕತೆಯೂ ನಮ್ಮ ಜಾಲಹಳ್ಳಿಗೆ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ರಂಜಾನ ಬರಲಿ, ಗಣೇಶ ಚೌತಿಯನ್ನ ಬಂದೀವಿ ಇಲ್ಲಿವರೆಗೆ. ಇವತ್ತು ರಂಜಾನ್ ಮಾಡ್ಯಾದ್ರೆ ಏನಾರೇ ನಮ್ಮ ಹಳೇದವ್ರಿಗೆ ಮಾವಂತ ನಾವು ಅನ್ಕೊಂತ ದೂರ್ ಕುರ್ಮ ಮಾಡ್ತೇವೆ, ಕೋಳಿ ಕೊಯ್ತಪ್ಪ ಅಂತ ಗಮ್ಮತ್ತಿಗೆ ಹಚ್ಕೊಂಡು ಕುಂದಿರ್ತೀವಿ. ಆ ನಮ್ಮಲ್ಲಿ ಬಾಂಧವ್ಯ ನಮ್ಮಲ್ಲಿ ಯಾವ್ದು ಜಾತಿ ಬಗ್ಗೆ ಅಂತೂ ನಮ್ಮಲ್ಲಿ ಇಲ್ಲ. ಆಮೇಲೆ ಎರಡನೇದು ಏನಂದ್ರೆ, ಈ ರಂಜಾನ್ ಹಬ್ಬ ನಡೆಯುವಾಗ ನಮ್ಮಲ್ಲಿ ಬಣ್ಣದಾಟ ಇಲ್ಲ. ನಮ್ಮಲ್ಲಿಲ್ಲ. ಹೋಳಿ ಹುಣ್ಣಿಯಾಗ ನಾವು ಬಣ್ಣದಾಟ ಆಡೋದಿಲ್ಲ. ಉಗಾದಿಯಾಗ ಆಡ್ತೀವಿ ನಾವು ಬಣ್ಣದಾಟ. ಕಾರಣ ಅಂಥ ಒಂದು ಈ ರಂಜಾನ್ ಹಬ್ಬಕ್ಕೆ ಆಗಲಿ ಅಥವಾ ಬೇರೆ ಹಬ್ಬಕ್ಕಾಗಲಿ ಯಾವ ತೊಂದರೆ ಇಲ್ಲ. ಇವತ್ತು ನೀವು ಸರ್ಕಾರದ ಆದೇಶದ ಪ್ರಕಾರ ಒಂದು ಸಭೆ ಕರೆದು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕಂತ ನಿಮ್ಗೆ ಆದೇಶ ಅದ. ಇವತ್ತು ನಾವೆಲ್ಲರೂ ಕೂಡೀವಿ. ಏನೇ ಇದ್ದರೂ ಸಹಿತ ನಾವೆಲ್ಲರೂ ಅಣ್ಣ ತಮ್ಮರಾಗಿ ಅವರ ಒಂದು ಹಬ್ಬದಲ್ಲಿ ನಾವು ಭಾಗಿಯಾಗಿ, ನಮ್ಮ ಹಬ್ಬದಲ್ಲಿ ಅವರು ಭಾಗಿಯಾಗಿ, ಈ ರೀತಿ ನಾವು ಅಣ್ಣ ತಮ್ಮರಂತೆ ಎಲ್ಲ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಬಂದೀವಿ, ಮಾಡ್ತೀವಿ, ಮುಂದಾದರೂ ಮಾಡ್ತೀವಿ. ನಮಗೆ ನಮ್ಮ ಜಾಲಹಳ್ಳಿಗೆ ಅದು ಇಲ್ಲೇ ಇಲ್ಲ. ಕಾರಣ ನೀವು ಹೆಚ್ಚಿನ ಒಂದು ಈಗ ಕೆಲವಲ್ಲಿ ಗಲಾಟೆ ಪಲಾಟೆ ಆದಲ್ಲಿ ಪ್ರೊಡಕ್ಷನ್ ಬೇಕು. ನಮ್ಮ ಜಾಲಹಳ್ಳಿಗಂತೂ ಪ್ರೊಡಕ್ಷನ್ ಬೇಕೇ ಇಲ್ಲ. ನಾವು ಯಾವ ಕಾರ್ಯಕ್ರಮಕ್ಕೂ ಪ್ರೊಡಕ್ಷನ್ ಇಲ್ದೇ ನಾವು ಕಾರ್ಯಕ್ರಮ ಮಾಡ್ತೀವಿ. ದಯಮಾಡಿ ತಾವು ಸಹಿತ ಈಗ ಸುಮ್ಮನೆ ನೀವು ಒಂದು ರೌಂಡ್ 2 ರೌಂಡು ನೀವು ಜಾಲಹಳ್ಳಿಗೆ ಹೊಡ್ರಿ. ನೀವು ಆವತ್ತಂತ ಹಬ್ಬ ಅಂತೂ ನಮ್ಮಲ್ಲಿ ಇಲ್ಲೇ ಇಲ್ಲ. ಬಣ್ಣದ ಹಬ್ಬ ಇಲ್ಲ ನಮ್ಮಲ್ಲಿ. ನೀವು ಏನಿದ್ರು ಸುತ್ತ ಹಳ್ಳಿಗೊಳಗಾಗಲಿ, ಇಲ್ಲಿ ನಮ್ಮ ದೇವದುರ್ಗ ತಾಲೂಕಿನಾಗ ಬಣ್ಣದ ಹಬ್ಬ ನಾವು ಆಡೋದು ಉಗಾದಿ ಹಬ್ಬಕ್ಕೆ ಆಡ್ತೀವಿ. ಈಗ ಆಡೋದಿಲ್ಲ, ಯಾವ ಗಲಾಟೆ ಆಗೋದಿಲ್ಲ. ಅದ್ರ ಬಗ್ಗೆ ನಾವು ಎಲ್ಲಿಂತ ಹೇಳಿದ್ರು ಹೇಳ್ಬೋದು. ಅದೇ ಪ್ರಕಾರವಾಗಿ ಈ ಒಂದು ರಂಜಾನ್ ಹಬ್ಬ ಯಾವ ರೀತಿ ಮಾಡ್ತೀವಿ. ಯಾಕಂದರೆ ರಂಜಾನ್ ಹಬ್ಬ ಅಂದರೆ ಮುಸ್ಲಿಮ್ಸರಿಗೆ ದೊಡ್ಡ ಹಬ್ಬ. ಅವರು ಕೊಡೋ ದಾನಗಳು ಯಾರಿಗೆ ಗೊತ್ತಾಗ್ಲಾರ್ದಂಗೆ ಮನೆಗೆ ಒಯ್ದು ಕೊಡ್ತಾರೆ ದಾನ. ಅದು ನಿಮಗೆ ಗೊತ್ತದೋ ಗೊತ್ತಿಲ್ಲ. ಬಡ ಜನರು ಬಡ ಜನರನ್ನ ಅವ್ರು ಪರಿಗಣಿಸಿ ಅವ್ರ ದಾನ ನಾವು ಇನ್ನೊಬ್ಬರಿಗೆ ಬಲಗೈ ಎಡಗೈ ಗೊತ್ತಾಗಬಾರ್ದು ಅನ್ನೋವಂಥ ಸ್ಥಿತಿ ಆ ಒಂದು ಮುಸ್ಲಿಮ್ಸು ಒಂದು ರಂಜಾನ್ ಹಬ್ಬನ ಅವರು ಆಚರಣೆ ಮಾಡ್ತಾರೆ. ಇವತ್ತು ದೊಡ್ಡ ಅದು ಮುಸ್ಲಿಮ್ಸ್ರಲ್ಲಿ ದೊಡ್ಡ ಒಂದು ಶ್ರೀಮಂತರಾರ ಅವರು ಏನೇನು ಮಾಡ್ತಾರೆ ಅಂಬತ್ತು ತಮ್ಗೆಲ್ರಿಗೂ ಗೊತ್ತದ. ಇವತ್ತು ಎಲ್ಲ ಶಾಲೆಗಳಿಗೆ ಆಗಲಿ ಅವರು ಒಂದು ಆಹಾರ ಏನೇನು ಬೇಕು ಕೊಡಬೇಕು ಅವೆಲ್ಲನೂ ಒಬ್ಬೊಬ್ರು ತಂದು ಕೊಡ್ತಾರೆ. ಅನಾಥಾಶ್ರಮಕ್ಕೆ ತಂದು ಕೊಡ್ತಾರೆ, ವೃದ್ಧಾಶ್ರಮಕ್ಕೆ ತಂದು ಕೊಡ್ತಾರೆ. ಅದು ಯಾರ್ದು ಅಂತ ಯಾರಿಗೆ ಗೊತ್ತಿಲ್ಲ. ಆ ರೀತಿ ಅವ್ರು ದಾನ ಮಾಡ್ತಾರೆ. ಯಾಕಂದರೆ ಅವರು ಒಂದು ಕುರಾನ್ದಲ್ಲಿ ಆ ರೀತಿ ಇದೆ, ನಾವು ಕೊಟ್ಟ ದಾನ ಇನ್ನೊಬ್ರಿಗೆ ಗೊತ್ತಾಗಬಾರ್ದು. ನಮ್ಮ ಜಾಲಹಳ್ಳಿಯಾಗ ಕೊಡ್ತಾರೆ, ನಮಗೆ ಗೊತ್ತಿಲ್ಲ. ಯಾರಿಗೆ ಕೊಡ್ತಾರೋ ಯಾರಿಗಿಲ್ಲ ನಮಗೆ ಗೊತ್ತಿಲ್ಲ. ಆ ಟೈಪ್ ಮಾಡ್ತಾರೆ. ಆ ರೀತಿ ಒಂದು ಅಣ್ಣ ತಮ್ಮರ ಬಾಂಧವ್ಯ ನಮ್ಮಲ್ಲಿ ಯಾದ. ಅದಕ್ಕಾದ ನಾವು ಇವತ್ತು ಎಲ್ಲ ಹಬ್ಬವನ್ನು ಯಾವ ತೊಂದರೆ ಇಲ್ಲದೇ ನಾವು ಆಚರಣೆ ಮಾಡ್ತೀವಿ ಅಂತ ನಿಮಗೆ ವಿಶ್ವಾಸ ಕೊಡುತ್ತಾ ನಾನು ನನಗೆ 2 ಮಾತುಗಳನ್ನು ಮುಗಿಸ್ತೇನೆ. ಈ ಶಾಂತಿ ಸಭೆಯನ್ನು ಕರೆದು ತಾವು ಅಧ್ಯಕ್ಷತೆ ವಹಿಸಿ ವಿವಿಧ ಸಂಘಟನೆಯ ಮುಖಂಡರು ಮತ್ತು
ಮತ್ತು ವಿವಿಧ ಜಾತಿಯ ಜನಾಂಗದ ಎಲ್ಲ ಮುಖಂಡರಿಗೆ ಸೇರಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಮೊದಲನೇದಾಗಿ ನಾವು ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ತಮ್ಮೆಲ್ಲರಿಗೆ ನಾನು ಅಭಿನಂದನೆಗಳನ್ನು ಇವತ್ತು ನಾವೆಲ್ಲರೂ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಿಕೊಂತ ಬಂದಂಥ ಸಂಪ್ರದಾಯ ಇದೆ. ಅದನ್ನು ಯಾವ ಕಾಲಕ್ಕೂ ಅದನ್ನು ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಹಿಂದೂಗಳು ತಮ್ಮದೇ ಆದಂಥ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ, ಮುಸ್ಲಿಮರು ತಮ್ಮದೇ ಆದಂಥ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಬಾಂಧವ್ಯ ಹೆಂಗೈತಪ್ಪ ಅಂದರೆ ಅಣ್ಣ ತಮ್ಮರು, ಈಗ ಬಳಿ ಹಿರಣ್ಣವ್ರು ಹೇಳಿದಂಗೆ ಅಣ್ಣ ತಮ್ಮರಂಗೆ ಬಂದೀವಿ ನಾವು. ಇವತ್ತು ಒಂದು ಕಡೆಗೆ ನಾವು ಆಲೋಚನೆ ಮಾಡಿದಾಗ ಎಲ್ಲನೂ ತಗೊಂಡು ಹೋಗ್ತೀವಿ. ನಾವು ಹೋಗೋ ಕಾಲಕ್ಕೆ ಏನು ಹೋಯ್ತೀವಿ ಅಂತ ಆಲೋಚನೆ ಮಾಡಬೇಕು. ನಾವು ಎಲ್ಲನೂ ಕೇಳ್ತಾರ ಇಲ್ಲಿ ಪ್ರಪಂಚದಲ್ಲಿ, ಅದು ನಮ್ಮದು, ಅದು ಆಸ್ತಿ, ಅದು ಇದು ಎಲ್ಲ ಕೇಳ್ತಾರೆ. ಲಾಸ್ಟಿಗೆ ಹೋಗೋ ಕಾಲಕ್ಕೆ ಏನು ಹೋಯ್ತೀವಿ? ಇದು ಪ್ರಶ್ನಾರ್ಥಕವಾಗಿ ಮನುಷ್ಯನ ನಡುವೆ ಇರ್ತಕ್ಕಂಥ ಬಾಂಧವ್ಯಗಳನ್ನು ನಾವು ಮನುಷ್ಯತ್ವದಿಂದ ನೋಡ್ಕೊಂಡು ಹೋಗ್ತೀವಿ. ಇದು ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದೆ. ಇವತ್ತು ಜಾಲಹಳ್ಳಿಯಲ್ಲಿ ವಿಶೇಷ ಯಾಕೆ ವಿಶೇಷ ಅಂದರೆ ನಮಗಿವತ್ತು 65 ವರ್ಷ. ನನಗೆ 65 ವರ್ಷದಿಂದ ನಾವು ನೋಡ್ಕೊಂತ ಬಂದಂಥದ್ದು ಘಟನೆಗಳನ್ನು. ನಾವು ಪ್ರೈಮರಿ ಸ್ಕೂಲ್ ಓದೋ ಕಾಲಕ್ಕೆ ಅಲ್ಲಿ ನೀರಿದ್ದಿಲ್ಲ. ಇಲ್ಲಿ ನಾವು ಇಲ್ಲಿಗೆ ಬರ್ತಿದ್ವಿ, ಪೊಲೀಸ್ ಸ್ಟೇಷನಿಗೆ ಬಂದು ಇಲ್ಲಿ ಒಂದು ಬೋರ್ವೆಲ್ ಇತ್ತು, ಆ ಬೋರ್ವೆಲ್ಲಲ್ಲಿ ನೀರು ಕುಡಿದು ಹೋಗ್ತಿದ್ವಿ. ಅವತ್ತು ಯಾವುದೇ ಒಂದು ತಾರತಮ್ಯ ಇಲ್ಲದೆ ಇವತ್ತಿಗೂ ಒಂದು ಕಪ್ಪು ಚಿಕ್ಕಿಲ್ಲದೆ ಜಾಲಹಳ್ಳಿ ನಡ್ಕೊಂಡು ಬಂದ. ಅಂಬೇಡ್ಕರ್ ಹೇಳಿದಂಗೆ ಪುಸ್ತಕ ನಿನ್ನ ಮೇಲೆತ್ತದ, ಮೊಬೈಲು ನಿನ್ನ ಕೆಳಗೆ ಹೋಯ್ತದ. ಮೊಬೈಲ್ ನೋಡ್ರಿ ನೀವು, ಮೊಬೈಲ್ನಲ್ಲಿ ಯಾವ ಭೇದ ಧರ್ಮ ಎಲ್ಲನೂ ಬಿಟ್ಟಿಗೆಸಿ ನಾವು ಮನುಷ್ಯರು, ಅವರಿಗೆ ನಾವು ಬೇಕು, ನಮಗೆ ಅವ್ರು ಬೇಕು ಅನ್ನೋ ಒಂದು ಸಹಬಾಳ್ವೆ, ಸಹಕಾರ ಇದರಿಂದ ಹೋಗೋಕ್ಕೆ ಇವತ್ತು ನಮಗೆ ನೆನಪಾಗ್ತದೆ. ಹೋಳಿ ಹಬ್ಬ ಬೇರೆ ಕಡೆಗೆ ಆಚರಣೆ ಮಾಡ್ತಾರೆ, ನಮ್ಮಲ್ಲಿ ಇಲ್ಲ. ಆ ಕಾಮನ್ ಕೊಡೋಂಥದ್ದು ಅಥವಾ ಇನ್ನೊಂದು ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕಡೆಗೆ ಮಾಡ್ತಾರೆ, ನಮ್ಮ ಕೈಲಿ ಇಲ್ಲ. ಇಲ್ಲಿ ರಂಜಾನ್ ಈಗ ತಾನೇ ಹಿರಿಯರು ಹೇಳಿದಂಗೆ ಇವತ್ತು ಏನಾದರೂ ಆಗು ಮೊದಲು ಮಾನವನಾಗು. ಆ ಮನುಷ್ಯ ಜೊತೆಗೆ ಇವತ್ತೇನಾದರೂ ರಾಯಚೂರು ಜಿಲ್ಲೆಯಲ್ಲಿ ನೋಡಬೇಕಾದ್ರೆ ಜಾಲಹಳ್ಳಿ ಹೋರಾಟಗಾರರ ಊರು ಅನ್ನೋದು ಮೊದಲಿಂದ ಇತ್ತು. ಹೋರಾಟಗಾರರ ಊರು ಯಾವತ್ತಾದರೂ ಏನೇ ಸಮಸ್ಯೆ ಇದ್ರೂ ಅದನ್ನು ಜಂಟಿಯಾಗಿ ತಗೊಂಡು ಹೊಡಿಬೇಕನ್ನೋದು ಒಂದು ಹಂಬಲ ಇತ್ತು ಹಿರಿಯರಲ್ಲಿ. ಆ ಹಂಬಲ ಹೀಗೇ ಇರಲಿ. ಯಾವುದೇ ಒಂದು ಇದು ಹಬ್ಬ ಹರಿದಿನ ಬಂದಾಗ ಅವರಿಗೆ ನಾವು ತೊಂದರೆ ಕೊಡಬಾರ್ದು, ನಮಗೆ ಅವ್ರು ತೊಂದರೆ ಕೊಡಬಾರ್ದು. ಅವ್ರ ಹಬ್ಬ ಅವರು ಆಚರಣೆ ಮಾಡೋದಕ್ಕೆ ನಾವು ಸಹಕಾರ ಕೊಡಬೇಕು. ನಮ್ಮ ಹಬ್ಬ ಮಾಡೋ ಕಾಲಕ್ಕೆ ಅವರು ಸಹಕಾರ ಕೊಡ್ತಾರೆ. ಹಂಗಾಗಿ ನಾವು ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಇಟ್ಟುಕೊಳ್ಳದೇ ಮತ್ತು ಇವತ್ತಿನ ಹಬ್ಬಗಳನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡು ಈ ಪೊಲೀಸ್ ಠಾಣೆಯಲ್ಲಿ ಇವರು ಮೇಡಮ್ ಬಂದಾಗಲಿದ್ದು ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯೋದಕ್ಕೂ ಸಾಧ್ಯನೇ ಇಲ್ಲ. ಅದನ್ನು ಯಾವ ರೀತಿಯಾಗಿ ಬಗೆಹರಿಸ್ಬೇಕು ಅನ್ನೋದು ಮುಖಂಡರ ಒಂದು ಆಲೋಚನೆಗೆ ಬಿಟ್ಟಂಥದ್ದು ಇರ್ತದೆ. ಹಂಗಾಗಿ ತಾವೆಲ್ಲರೂ ಮುಂದಿನ ರಂಜಾನ್ ಮತ್ತು ಹೋಳಿ ಹಬ್ಬನ ಎಲ್ಲರೂ ಆತ್ಮೀಯವಾಗಿ ಅದನ್ನು ಆಚರಣೆ ಮಾಡಿ ಅಣ್ಣ ತಮ್ಮಂದಿರು ಬಂಧತ್ವವನ್ನು ನಾವು ಉಳಿಸಿಕೊಂಡು ಹೋಗ್ಬೇಕಂತ ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೆ ವಂದಿಸ್ತೀನಿ. ಇನ್ನೊಂದು ಕಿವಿ ಮಾತು ಹೇಳ್ತೀನಿ ಮೇಡಮ್ ಅವರಿಗೆ. ಇವತ್ತು ನಮ್ಮ ಅದು ಅನ್ನಬಾರ್ದು, ನಾನು ಅನ್ನಕತ್ತೀನಿ. ಯಾಕೆ ಅನ್ನಕತ್ತೀನಿ ಅಂದರೆ ಇವತ್ತು ಎಲ್ಲಿ ನೋಡಿದ್ರಲ್ಲಿ ಅದು ಸ್ವಲ್ಪ ಏನು ಕುಡಿತಾರಲ್ಲ ಅದು ಮಕ್ಕಳ ಆರೋಗ್ಯಕ್ಕೆ ಎಫೆಕ್ಟ್ ಆಗಕತ್ತದ. ಕಿಡ್ನಿಗಳು ಫೇಲ್ ಆಗ್ತಾವ ಮತ್ತು ಹಾರ್ಟ್ ಅಟ್ಯಾಕ್ ಇಂಥವೆಲ್ಲ ಬರಕತ್ತವ.
ಅದನ್ನು ಸ್ವಲ್ಪ ಅಬಕಾರಿ ಇಲಾಖೆಗೆ ಹೋದ ಸಲನೂ ಹೇಳಿದ್ವಿ, ಸ್ವಲ್ಪ ಕಂಟ್ರೋಲ್ ಮಾಡಿರಿ. ಹಳ್ಳಿಗಳಲ್ಲಿ ನಮಗೆ ಭಾಳ ಕೆಟ್ಟ ಅನ್ಸಕತ್ತದ. ನಮ್ಮ ಮಕ್ಕಳೇ ಅಲ್ಲಿ ಹೋಗ್ತಾವಲ್ಲಪ್ಪ, ನಾವು ಕುಡಿಯೋಂಗಿಲ್ಲ ಕರೆಕ್ಟು, ನಮ್ಮ ಮಕ್ಕಳು ಕುಡಿತಾರಲ್ಲಪ್ಪ, ಏನಾಗ್ತದೆ ಇದು? ಆ ಒಂದು ವ್ಯವಸ್ಥೆ ಐತಿ. ದಯವಿಟ್ಟು ಸ್ವಲ್ಪ ಅದ್ರ ಕಡೆಗೆ ಗಮನ ಕೊಡ್ರಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡುತ್ತಾ, ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲ ಹಿರಿಯರಿಗೂ, ಸಂಘ ಸಂಸ್ಥೆ ಮುಖಂಡರಿಗೂ ಮತ್ತು ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ PSI ಮೇಡಮ್ ಅವರೇ ಮತ್ತು ನಮ್ಮ ಜಾಲಹಳ್ಳಿ ಗ್ರಾಮದ ಎಲ್ಲ ಹಿರಿಯರೇ ಮತ್ತು ಸಂಘಟನೆ ಎಲ್ಲ ರೈತ ಬಾಂಧವರು ಮತ್ತು ಈ ಶಾಂತಿ ಸಭೆಯ ಉದ್ದೇಶ ಏನಂತಂದರೆ ನಮ್ಮ ಮಳೆ ನೀರನ್ನ ಸರ್ಕಾರ ಭಾಳ ವಿವರವಾಗಿ ಹೇಳಿದ್ರು, ಭಾಳ ಚಂದ ಮಾತಾಡ್ತಾರೆ. ಎಲ್ಲರೂ ಮಾತಾಡೋದಕ್ಕೆ ಅವ್ರು ಒಂದೇ ಮಾತಾಡಿದ್ದು ಒಳ್ಳೆಯ ಕಲಿಸಿದ್ದಾರೆ. ಹೀಗಾಗಿ ನಾವು ಈ ನಮ್ಮ ಜಾಲಹಳ್ಳಿ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರು ಮತ್ತು ಎಲ್ಲ ಜಾತಿ ಜನಾಂಗಗಳು ಒಳ್ಳೆಯ ಒಂದು ಅಣ್ಣ ತಮ್ಮಂದಿರು ಸಂಬಂಧಿಕರಾಗಿ ನಾವು ಪ್ರೀತಿ ವಿಶ್ವಾಸದಿಂದ ಈ ಒಂದು ಯಾವುದೇ ಒಂದು ರಂಜಾನ್ ಆಗಿರ್ಬೋದು ಅಥವಾ ಯುಗಾದಿ ಆಗಿರ್ಬೋದು ಒಳ್ಳೆಯ ಒಂದು ಇದರಿಂದ ಆಚರಣೆ ಮಾಡ್ತೀವಿ. ಈ ಒಂದು ಆಚರಣೆಯಿಂದ ಯಾವುದೇ ನಮ್ಮ ಜಾಲಹಳ್ಳಿಯಲ್ಲಿ ಅಹಿತಕರ ಘಟನೆ ನಡೆಯುವುದಿಲ್ಲ. ಪ್ರೀತಿ ವಿಶ್ವಾಸದಿಂದ ಬಾಂಧವ್ಯದಿಂದ ನಾವು ನಡ್ಕೊಂಡು ಹೋಗ್ತೀವಿ. ಹೀಗಾಗಿ ನಾನು ಹೆಚ್ಚಿಗೆ ಮಾತಾಡೋಲ್ಲ. ನಮ್ಮ ಬಳಿಯರನ್ನು ಭಾಳ ವಿವರವಾಗಿ ಹೇಳ್ಯಾರ. ಇಲ್ಲಿಗೆ ನಾನು ಒಂದು ಮಾತು ಮುಗಿಸ್ತೇನೆ. ಒಂದು ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಶಾಂತಿ ಸಭೆ ನೇತೃತ್ವ ವಹಿಸಿರ್ತಕ್ಕಂಥ ಸನ್ಮಾನ್ಯ PSI ಮೇಡಮ್ ಅವರೇ ಹಾಗೂ ಇಲ್ಲಿ ನೆರೆತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳೇ, ಊರಿನ ಗಣ್ಯ ವ್ಯಕ್ತಿಗಳೇ ಹಾಗೂ ಎಲ್ಲ ಹಳ್ಳಿಯಿಂದ ಬಂದ ಎಲ್ಲ ನನ್ನ ಸಹೋದರರೇ, ಈ ಒಂದು ಶಾಂತಿ ಸಭೆ ಈಗಾಗಲೇ ನಮ್ಮ ಊರಿನ ಹಿರಿಯರಾದ ಈರಣ್ಣ ಸಾವ್ಕಾರ ಅವರು ಸಾಕಷ್ಟು ವಿಷಯಗಳನ್ನು ನಾವು ಹೇಳೋದಕ್ಕಿಂತ ಅವರು ವಿವರವಾಗಿಲ್ಲ ತಿಳಿಸಿದ್ದಾರೆ. ಸಾಬಣ್ಣ ಸರ್ ಹೇಳಿದ್ದಾರೆ, ಅವರು ಮತ್ತು ಎಲ್ಲರೂ ಹೇಳಿದ್ದಾರೆ. ಈಗ ನಮ್ದು ಏನೈತಿ, ಒಂದು ತಿಂಗಳು ಉಪವಾಸ ಮಾಡಿ ನಾವು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ನಮ್ಮ ಬಹುಶಃ 19 22 ದಿನದಲ್ಲಿ ಚಂದ್ರಾಮ ಹೆಚ್ಚು ಕಡಿಮೆ ಆದರೆ ಒಂದು ದಿವಸ ಹೆಚ್ಚು ಕಡಿಮೆ ಆಗ್ಬೋದು, 20ಕ್ಕೆ ಹಬ್ಬ ಆಗ್ಬೋದು ಅಂತ ಒಂದು ಭಾವನೆ ಎಲ್ಲರಲ್ಲಿದೆ. ಆದರೂ ಪ್ರತಿ ವರ್ಷದಿಂದ ಈ ವರ್ಷವೂ ಶಾಂತಿ ಸಭೆಯನ್ನು ಕರೆದಂಥ PSI ಮೇಡಮ್ ಹೇಳೋದು, ಎಲ್ಲರೂ ನಾವು ಸೋದರಂಗಿದ್ವಿ, ಯಾರಲ್ಲಿ ನಮ್ಮಲ್ಲಿ ಭೇದ ಭಾವನೆ ಇಲ್ಲ. ಈಗ ಸೌಕರ್ಯ ಹೇಳಿದಂತೆ ನಮ್ಮಲ್ಲಿ ಯಾವುದೇ ಭೇದ ಭಾವನೆ ಇಲ್ಲ. ಎಲ್ಲ ಅವರೊಬ್ಬ ನಾವು ಮಾಡ್ತೀವಿ, ನಮ್ಮೊಬ್ಬ ಅವ್ರು ಮಾಡ್ತಾರೆ, ಎಲ್ಲರೂ ಕೂಡಿ ಪ್ರತಿಯೊಬ್ಬರು ಪ್ರತಿ ಹಬ್ಬಕ್ಕೆ ಎಲ್ಲ ಜಾತಿಯವರು ಸೇರಿ ಒಂದೇ ಕಡೆ ಊಟ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಎಲ್ಲರೂ ನಾವು ನಮ್ಮೆಲ್ಲ ಸಹೋದರಿ ಕರಿತೀವಿ, ಎಲ್ಲ ಜಾತಿ ಭೇದ ಮರೆತು ಎಲ್ಲರಿಗೆ ಕರೆದು ಊಟ ಮಾಡ್ತೀವಿ. ಅವ್ರ ಹಬ್ಬ ಬಂದಾಗ ಅವ್ರು ನಮ್ಮ ಕರೆದು ಜಾತಿ ಭೇದ ಕರೆದು ಊಟ ಮಾಡ್ತಾರೆ. ಈ ಒಂದು ಮಧುರ ಬಾಂಧವ್ಯ ನಮ್ಮ ಜಾಲಹಳ್ಳಿಯಲ್ಲಿ, ನಾವು ಬಹುಶಃ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಜಾಲಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಸಹೋದರತ್ವ, ಒಂದು ಪ್ರೀತಿ ವಿಶ್ವಾಸ ಏನಿದೆ ಬಹುಶಃ ಎಲ್ಲಿಲ್ಲ ಅಂತ ಅನ್ಸೋ ಅಷ್ಟೊಂದು ಎಲ್ಲ ಜನರಲ್ಲಿ ಒಂದು ಪ್ರೀತಿ ವಿಶ್ವಾಸ ಸೇರಿ ಎಲ್ಲರೂ ಈಗ ಸೌಕರ್ಯ ಹೇಳಿದಂತೆ ಮಾವ ಹಳೆ ಹಾಗೂ ಅಣ್ಣ ತಮ್ಮ ರೀತಿಯಲ್ಲಿ ನಡ್ಕೊಂಡು ಬಂದಿದ್ವಿ ಅಂತ. ಮತ್ತು ಮುಂದಾದರೂ ನಾವು ಇದೇ ರೀತಿ ನಡ್ಕೊಂಡು ಹೋಗ್ತೀವಿ, ಎಲ್ಲ ಹಬ್ಬಗಳನ್ನು ಶಾಂತಿಯುತ ಮಾಡ್ತೀವಿ ಅಂತ ಹೇಳ್ತಾ ಮಾತಾಡೋದಕ್ಕೆ ಹೊಂದಿಸಿ ಎಲ್ಲ ಹೊಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಸೇರಿದಂಥ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಜಾಲಹಳ್ಳಿಯ ಗ್ರಾಮಸ್ಥರಿಗೆ ಹೃದಯಪೂರ್ವಕವಾಗಿ ರಂಜಾನ್ ಹಬ್ಬ ಹಾಗೂ ಹೋಳಿ ಹುಣ್ಣಿಮೆಯ ಶುಭಾಶಯವನ್ನು ತಿಳಿಸುತ್ತಾ, ಈ ಒಂದು ಶಾಂತಿ ಸಭೆಯ ಕಾರ್ಯಕ್ರಮ ನಮ್ಮ ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ನಿಂದ ಎಲ್ಲ ಜನರಿಗೆ ಒಂದು ಸಂದೇಶ ಮೂಡಿಸ್ತಕ್ಕಂಥ ಪ್ರತಿ ವರ್ಷ ಕೂಡ ಮಾಡ್ತಾಯಿದ್ದಾರೆ. ಈ ಜಾಲಹಳ್ಳಿ ಗ್ರಾಮದಲ್ಲಿ ಅಂಥ ಘಟನೆಗಳು ಇತಿಹಾಸದಲ್ಲಿ ಕಂಡಿಲ್ಲ, ಕಂಡು ಬರೋದನ್ನೂ ಇಲ್ಲ. ಸಾವ್ಕಾರು ಅದ್ಭುತವಾಗಿ ಹೇಳಿದ್ರು, ನಮಗಿಂತ ಹಿರಿಯವರು ಇಲ್ಲಿ ಏನು ಆಗತಕ್ಕಂಥದ್ದು ಅವರಿಗೆ ನಮಗಿಂತ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಗೊತ್ತಾದ. ಹಾಗಾಗಿ ಇಲ್ಲಿ ಅಣ್ಣ ತಮ್ಮರು ಆಗಿ ನಾವು ಬಾಳ್ತಿದ್ದೀವಿ ಅಂತ ಎಲ್ಲ ಈ ಒಂದು ಭಾಷಣದ ಮೂಲಕ ಹೇಳಿದರು. ನಾವು ಬಾಳಬೇಕಾದ್ರೆ ಒಂದು ಶಿಶುನಾಳ ಶೆರ್ಪ್ ಗೋವಿಂದ ಭಟ್ರಂತೆ ಬಾಳಬೇಕು, ಅಟಲ್ ಬಿಹಾರಿ ವಾಜಪೇಯಿ ಅಬ್ದುಲ್ ಕಲಾಮರಂತೆ ಬಾಳಬೇಕು. ಸಾಕಷ್ಟು ಉದಾಹರಣೆಗಳಿದ್ದಾರೆ ಗಣ್ಯ ವ್ಯಕ್ತಿಗಳು. ಏನೋ ಒಂದು ಪಿಲಿಗೇಡಿಗಳು ಇರ್ತಾರೆ, 100ರಲ್ಲಿ ಒಂದು 10 ಮಂದಿ ಹಿಂದೂ ಮಂದಿಯಲ್ಲಿ ಆಗಿರ್ಬೋದು, ಮುಸಲ್ಮಾನರಲ್ಲಿ ಆಗಿರ್ಬೋದು. ಅಂಥ ಒಂದು ಘಟನೆಯಿಂದ ಹಿಂದೂ ಮಂದಿಗಳಿಗೆ ಮುಸಲ್ಮಾನರಿಗೆ ಒಂದು ಸ್ವಲ್ಪ ಅಲ್ಲಿ ವೈಮನಸ್ಸು ಆಗ್ತವೆ. ಅವನ್ನ 10 ಮಂದಿ ಸಲುವಾಗಿ ನಾವು 90 ಮಂದಿ ಯಾವತ್ತೂ ನಿಷ್ಠರಾಗಬಾರ್ದು. ಹಿಂದಿನಿಂದ ಬಂದಂತೆ ನಾವು ಮುಂದೆ ಬಾಳಬೇಕು, ನಾವು ಅಣ್ಣ ತಮ್ಮರಂತೆ ಆಗಿ ನಡ್ಕೊಳ್ಬೇಕು. ಯಾವುದೇ ಇರಲಿ ನೋಡ್ರಿ, ಒಂದು ನಮ್ಮ ಮುಸ್ಲಿಮ್ಸರು ಒಂದು ಬೈಕ್ ಇರಲಿ ಅವ್ರ ದಿವ್ಸದಿಂದ ಹೋಗ್ತೀವಿ, ಆ ಬೈಕ್ ಮ್ಯಾಗ ಆಯ್ತಂದ್ರೆ ಉರ್ದು ಇರ್ತದ, ಅಲ್ಲಿ ಮುಸ್ಲಿಮ್ಸರ ಭಾಷೆ ಇರ್ತದೆ, ನಾವು ಮುಸಲ್ಮಾನರು ಆಗ್ತೀವಿ. ಮೇರ್ ಹಿಂದೂ ಬೈಕ್ ತಗೊಂಡು ಅವ್ರು ಓಡಾಡ್ತಾರೆ. ಭಾಷೆ ಅಂದು ಬೈಕು ಬಸವ ಹೋಯ್ತಾನೆ, ಬಸವನ ಬೈಕ್ ಭಾಷೆ ಹೋಯ್ತಾನೆ. ಅದರಂತೆ ಕೂಡ ನಾವು ಒಂದೇ ಅಣ್ಣ ತಮ್ಮರಾಗಿ ಬಾಳಬೇಕು. ಏನಿಲ್ಲ, ಉಡುಪುಗಳಿಂದ ದೇಶದಿಂದ ನಾವು ಧರ್ಮ ಕಾಣ್ತೀವಿನ ಒಂದು ಮನುಷ್ಯತ್ವದಿಂದ ಯಾರು ಮಾನವ ಧರ್ಮನೇ ದೊಡ್ಡದು.
ಹೆಣ್ಣು ಜಾತಿ ಒಂದು ಗಂಡು ಜಾತಿ ಅಂತಂದು ಭಗವಂತ ಹೇಳ್ಯಾನ. ಏನು ಮಾನವ ಕುಲಕ್ಕೆ ಜಯವಾಗಲ್ಲ ಅನ್ನುತ್ತಾ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಜಾಳಿ ಗ್ರಾಮದವರಿಗೆ ಹಾಗೂ ಪೊಲೀಸ್ ಇಲಾಖೆಯವರು ಹೃದಯಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸುತ್ತಾ ನನ್ನ ಮಾತು ಈ ಶಾಂತಿ ಸಭೆಗೆ ಎಲ್ಲರೂ ಹಿರಿಯರು, ಗಣ್ಯರು ಮತ್ತು ಊರಿನ ಗ್ರಾಮಸ್ಥರು, ಬೇರೆ ಬೇರೆ ಹಳ್ಳಿಯವರು ಎಲ್ಲರೂ ಕೂಡ ಬಂದಿದ್ದೀರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಹೋಳಿ ಹಬ್ಬ ಪ್ರತಿ ಸಲ ಆಲ್ಮೋಸ್ಟ್ ಹೋಳಿ ಹಬ್ಬ ಅಥವಾ ಯುಗಾದಿ ಹಬ್ಬ ಯಾವುದೋ 2 ಹಬ್ಬಗಳು ರಂಜಾನ್ ಜೊತೆಗೆ ಈ ಒಂದು ಹಿಂದೂ ಹಬ್ಬ ಮತ್ತು ರಂಜಾನ್ 2 ಮುಸ್ಲಿಂ ಹಬ್ಬ ಕೂಡೆ ಬರೋದು ಜಾಸ್ತಿ. ಹೆಚ್ಚು ಕಮ್ಮಿ ಆವತ್ತಿನ ದಿನ ಅಥವಾ ಬಿಫೋರ್ 1 ಡೇ ಅದಾದಮೇಲೆ 1 ಡೇ ಜೊತೆಗೆ ಬರ್ತವೆ. ಅದು ಮೇ ಬಿ ಎಲ್ಲ ಸಹೋದರತ್ವ ಸಂಕೇತ ಅಂತ ನಾವು ಅನ್ಕೋಬಹುದೇನೋ. ಹಾಗಾಗಿ ಎಲ್ಲ ಹಬ್ಬಗಳಿಗೂ ಅದರದೇ ಆದ ಒಂದು ಹಿನ್ನೆಲೆ ಮತ್ತು ಪೌರಾಣಿಕ ಹಿನ್ನೆಲೆ ಅಥವಾ ಐತಿಹಾಸಿಕ ಹಿನ್ನೆಲೆ, ಅದ್ರ ಜೊತೆಗೆ ಒಂದು ವೈಜ್ಞಾನಿಕ ನೆಲೆ ಕೂಡ ಹಬ್ಬಕ್ಕೆ ಇರುತ್ತೆ. ನಮ್ಮ ಹಿರಿಯರೆಲ್ಲ ಮೇ ಬಿ ಅದು ಹಾಗೆ ಹೋಗಿದ್ದು ಪುರಾಣನ ನಾವು ಮುಂದುವರ್ಸ್ಕೊಂಡು ಹೋಗದೆ ಅಥವಾ ಅದನ್ನು ಪಾಲನೆ ಯಾಕೆ ಮಾಡಬೇಕು ಅಂತ ಬಿಟ್ಟಿದ್ರೆ ಅದು ಬೇರೆ ಇರ್ತಿತ್ತೇನೋ. ಅದನ್ನು ನಾವು ಹಿಂಗೆ ಹಬ್ಬ ಮಾಡ್ಕೊಂತ ಎಲ್ಲರೂ ಅಣ್ಣ ತಮ್ಮದಿರ್ತಾರ ಜೊತೆಯಾಗಿ ಕೆಲವೊಂದು ದಿನಗಳಲ್ಲಿ ಇಂಥ ಹಬ್ಬಕ್ಕಾದರೂ ಎಲ್ಲರೂ ಸೇರೋಣ, ಒಟ್ಟಾಗಿ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣ, ಹಬ್ಬದ ಹೆಸರಿನಲ್ಲಾದರೂ ಇವೆಲ್ಲ ಕೆಲಸ ಕಾರ್ಯಗಳು ನಡೀಬಹುದು ಅನ್ನೋ ಕಾರಣಕ್ಕೆ ಅಥವಾ ಭಕ್ತಿ ಭಾವ ಯಾವುದು ಇದ್ದೇ ಇದೆ. ಅದ್ರ ಜೊತೆಗೆ ಇದು ಕೂಡ ಒಂದಂತೇಳಿ ಎಲ್ಲರೂ ಹಬ್ಬನ ಖುಷಿಯಿಂದ ಎಲ್ಲರೂ ಚೆನ್ನಾಗಿ ಆಚರಣೆ ಮಾಡ್ಕೊಂಡು ಇಷ್ಟು ವರ್ಷದಿಂದ ಬಂದಿದ್ದೀವಿ. ಆ ದೇವರು ನಮಗೆ ನಿಮಗೆ ಎಲ್ಲರಿಗೂ ಜಾಲಹಳ್ಳಿ ಎಲ್ಲ ಜನತೆಗೆ, ಜಗತ್ತಿನ ಎಲ್ಲ ಜನತೆಗೂ ಒಳ್ಳೇದು ಮಾಡಲಿ. ಇದ್ರ ಜೊತೆಗೆ ಇನ್ನೊಂದು ವಿಚಾರ, ಈಗ ಎಲ್ಲ ಹಿರಿಯರು ಬಂದಿದ್ರಿ. ಹಿರಿಯರಲ್ಲಿ ನಾವು ನಿಮ್ಗೆ ಯಾವುದೇ ರೀತಿ ಹೇಳೋ ಅವಶ್ಯಕತೆನೇ ಇಲ್ಲ. ಈಗ ಸರ್ ಅಂದರು ಶಾಂತಿ ಸಭೆ ಮಾಡೋ ಅವಶ್ಯಕತೆನೇ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತೇಳಿ. ಆದರೂ ಕೆಲವೊಂದು ಸಲ ಈಗ ಸಣ್ಣ ಹುಡುಗರು ಇರ್ತಾರೆ, 16-17 ವರ್ಷದ ಹುಡುಗರು ಇರ್ತಾರೆ, ಅವ್ರಿಗೆ ಏನು ಅರ್ಥ ಆಗೋದಿಲ್ಲ. ನಮ್ಮ ಹಿರಿಯರು ಯಾವ ಥರ, ನಮ್ಮ ತಂದೆ ತಾತ ಎಲ್ಲರೂ ಯಾವ ಥರ ನಡ್ಕೊಂಡ್ಬಂದಾರೆ, ಇಲ್ಲಿನ ಸನ್ನಿವೇಶ ಏನಿದೆ ಅಥವಾ ಬೇರೆ ಎಲ್ಲೋ ಕಡೆಗೆ ಏನೋ ಒಂದು ಸಮಸ್ಯೆ ಆಗಿರ್ತದೆ, ಅಲ್ಲಿನ ಸನ್ನಿವೇಶನೇ ಬೇರೆ ಇರುತ್ತೆ, ನಾವಿರೋ ಈ ಸನ್ನಿವೇಶ ಬೇರೆ ಇರುತ್ತೆ. ಅದು ಏನೋ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ನೋಡ್ಬಿಟ್ಟು ಕೆಲವೊಂದು ಚಿಕ್ಕ ಪುಟ್ಟ ವಿಚಾರಗಳಿಗೆ ಪಟ್ಟಂತ ರೆಸ್ಪಾನ್ಸ್ ಮಾಡೋದು ಭಾಳ ಉಂಟು. ಸ್ಪೆಷಲಿ 15, 16, 18 ವಯಸ್ಸಿನ ಹುಡುಗರಿಗೆ ಜಲ್ದಿ ಪ್ರವೋಕ್ ಆಗಿಬಿಡ್ತಾರೆ. ಅದ್ರ ಮುನ್ನೆಲೆ ಇದರಿಂದ ಏನಾಗುತ್ತಾ ಅಥವಾ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಪ್ರಜ್ಞೆ ಇಲ್ಲದೆ ಒಂದೊಂದು ಸಲ ರಿಯಾಕ್ಟ್ ಮಾಡಿಬಿಡುತ್ತೆ. ಕೆಲವೊಂದು ಸಲ ಆ ಚಿಕ್ಕ ಪುಟ್ಟ ಹುಡುಗರ ವಿಚಾರಕ್ಕೆ ಒಂದು ಸ್ವಲ್ಪ ವಿಚಾರಗಳು ದೊಡ್ಡದಾಗ ಸಂಭವಗಳು ಜಾಸ್ತಿ ಇರ್ತವೆ. ಹಾಗಾಗಿ ಮೇನಾಗಿ ಹುಡುಗರ ಮೇಲೆ ಒಂದು ಸ್ವಲ್ಪ ಗಮನ ಇರಲಿ. ಸಾಮಾಜಿಕ ಜಾಲತಾಣಗಳಲ್ಲಿ ಏನೇ ನಡೆದ್ರು ಅದನ್ನು ನಾವು ಪೊಲೀಸ್ ಮೇಲ್ವಿಚಾರಣೆ ಮಾಡ್ಕೊತ ಇರ್ತೀವಿ. ಅದು ಏನಿದ್ರು ಅದ್ರ ಕ್ರಮ ನಾವು ತೊಗೊತೀವಿ. ಅದಕ್ಕೆ ಪ್ರೇರಣೆಯಾಗಿ ಮತ್ತೊಂದು ವಾಟ್ಸಪ್ಪು ಮೆಸೇಜ್, ಮತ್ತೊಂದು ಗ್ರೂಪ್ಗಳಲ್ಲಿ ಏನೇನೋ ಶೇರ್ ಮಾಡೋದು, ಮತ್ತೊಂದು ನಾವು ಶೇರ್ ಮಾಡಿವಿ ಅಷ್ಟೇ ಅಂಥೇಳಿ ಕೆಲವೊಂದು ಪ್ರಚೋದನಕಾರಿ ಇರ್ತಾವೆ. ಅಂಥವನ್ನ ನಾವು ಬರೀ ಶೇರ್ ಮಾಡಿದರೆ ನಮಗೇನೋ ಗೊತ್ತಿಲ್ಲ ಅನ್ನಂಗಿಲ್ಲ, ಅವನ್ನ ಶೇರ್ ಮಾಡೋದು ಕೂಡ ಅಪರಾಧ ಆಗುತ್ತೆ. ಹಾಗಾಗಿ ಅಂಥವು ಏನಿದ್ರು ನಾವು ಅದನ್ನು ಮೇಲ್ವಿಚಾರಣೆ, ನಮ್ಮ ಸೆಲ್ ಇದೆ ಸಾಮಾಜಿಕ ಜಾಲತಾಣದ ಮೇಲ್ವಿಚಾರಣೆಗೋಸ್ಕರನೇ ಒಂದು ವಿಂಗ್ ಇದೆ. ಅದನ್ನೆಲ್ಲ ನಾವು ಯಾವಾಗಲೂ ಅದನ್ನು ಅಬ್ಸರ್ವ್ ಮಾಡ್ತಿರ್ತೀವಿ. ಜೊತೆ ಅಂಥದ್ದು ಏನಾರ ಇದ್ದರೆ ನಮ್ಮ ಗಮನಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಗಮನಕ್ಕೆ ಬಂದರೆ ನಮ್ಮ ಗಮನಕ್ಕೆ ತರಬೇಕೇ ಹೊರತು ಅದನ್ನು ದಯವಿಟ್ಟು ಕೆಲವೊಂದು ವಿಚಾರಗಳ ಸೂಕ್ಷ್ಮತೆಯನ್ನು ಶೇರ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದರಿಂದ ನೀವು ಸಂಕಷ್ಟಕ್ಕೂ ಸಿಗಾಕೊಳ್ಳೋ ಸಾಧ್ಯತೆ ಇರ್ತದೆ. ಆಮೇಲೆ ಅಂಥವೇನಾರು ಸಣ್ಣ ಪುಟ್ಟ ಹುಡುಗರಿದ್ರೆ ನೀವೆಲ್ಲ ಹಿರಿಯರಿದ್ದೀರಿ, ಸೇರ್ಕೊಂಡು ಅಲ್ಲಿಂದಲೇ ಒಂದು ಸ್ವಲ್ಪ ಮಾತಾಡಿ ಹುಡುಗರನ್ನ ಕಂಟ್ರೋಲ್ ಮಾಡಿದ್ರೆ ಆಗೋದಿಲ್ಲ. ಮತ್ತು ನಾವು ಇನ್ವಾಲ್ವ್ ಆದರೆ ಆ ವಿಚಾರಗಳು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಅವ್ರಿಗೆ ಇನ್ನೂ ಚಿಕ್ಕ ವಯಸ್ಸಿರುತ್ತೆ, ಅರ್ಥ ಆಗೋದಿಲ್ಲ, ಯಾವುದೋ ಒಂದು ಹುಮ್ಮಸ್ಸಿಗೆ ಬಿದ್ದು ಬಿಡ್ತಾರೆ. ದಯವಿಟ್ಟು ಅಂಥವುಗಳನ್ನ ಅವಾಯ್ಡ್ ಮಾಡಿ. ಆದಷ್ಟು ಅಂಥವು ಯಾವೂ ಆಗೋದಿಲ್ಲ ಅಂತ ನನಗೂ ಗೊತ್ತು. ಬಟ್ ಕೆಲವೊಂದು ಕ್ಷಣ ಟೈಮ್ ಕೆಟ್ಟದಾಗಿರ್ಬೇಕಾದ್ರೆ ಕೆಲವೊಂದು ಘಟನೆಗಳು ಜರುಗುವುದುಂಟು. ಅಂಥದ್ದು ಯಾವುದೂ ಆಗಬಾರ್ದು. ಎರಡೂ ಹಬ್ಬಗಳನ್ನು ನಾವೆಲ್ಲ ಖುಷಿಯಾಗಿ ಒಂದಾಗಿ ಸೇರಿ ನೀವು ಹಬ್ಬ ಮಾಡಿರಿ, ನಿಮ್ಮ ಜೊತೆ ಬಂದೋಬಸ್ತ್ ಮಾಡ್ತಾ ನೋಡಿ ನಾವು ಖುಷಿ ಪಡ್ತೀವಿ. ನಾವು ಡೈರೆಕ್ಟು ಇಂಡೈರೆಕ್ಟ್ ಹಬ್ಬಗಳನ್ನ ಕೆಲವೊಂದೆಲ್ಲ ಆಚರಿಸ್ತಿರ್ತೀವಿ. ಹಾಗಾಗಿ ಎಲ್ಲರಿಗೂ ಹೋಳಿ ಹುಣ್ಣಿಮೆ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ಹಬ್ಬಗಳನ್ನ ಚೆನ್ನಾಗಿ ನೀಟಾಗಿ ಶಾಂತಿಯುತವಾಗಿ ಮಾಡಿರಿ. ಏನಾರ ಹುಡುಗರದು ಸಮಸ್ಯೆ ಬಂದ್ರೆ ನೀವು ಹಿರಿಯರು ಮಾತಾಡ್ರಿ, ಸರಿ. ಅದು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ತಿಮ್ಮಣ್ಣ ದಿವಾನ್, ಮಕತುಂ ಪರಾಶಿ, ಸಲಬಣ್ಣ ಹಂಪರಗುಂದಿ ಹಾಗೂ ರಮೇಶ ತೆಗಳಿ ಉಪಸ್ಥಿತರಿದ್ದರು. ಹಿರಿಯ ಮುಖಂಡರು ಆದ ವೀರಣ್ಣ ಬಳೆ, ಸಾಹುಕಾರ್, ವೆಂಕಪ್ಪ ಪೂಜಾರಿ, ಚೆನ್ನಮಠ ತಾತನವರು, ವೆಂಕೋಬ ತೋಟ, ಶಂಕರಗೌಡ ಮಾಲಿಪಾಟೀಲ್, ಸಾಬಣ್ಣ ಕಮಲದಿನ್ನಿ, ರಂಗಣ್ಣ ಕೋಲ್ಗಾರ್, ಮುದ್ರಂಗಪ್ಪ ವಠಾರ್, ಶರಣಗೌಡ ಕಮಲದಿನ್ನಿ, ಬಾಳಪ್ಪ, ಜಾಕೀರ್ ಹುಸೇನ್ ಆರ್ತಿ, ಕುರಿಸಿದ ಪಟೇಲ್, ಚೆನ್ನಪ್ಪ ಭವಾನಿ, ಮಾಲಿಂಗ ದೊಡ್ಮನಿ, ಸುರೇಶ್ ಪೂಜಾರಿ, ರಂಗಪ್ಪ ಬಂಡಿ, ಆಮೀರ್ ಪಟೇಲ್ ಸೇರಿ ಮತ್ತಿತರರು ಭಾಗವಹಿಸಿದ್ರು. ಖಾಜಾ ಹುಸೇನ್ ಬಾಬಾ, TV 20 ಕನ್ನಡ, ಜಾಲಹಳ್ಳಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.